ಡಿ ಕೆ ಶಿವಕುಮಾರ್, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ನೆಚ್ಚಿನ ಬೆಳಗಾವಿ ಕಡೆ ನೋಡಿ. ನಿಮ್ಮ ನೆಚ್ಚಿನ ಅಂತ ಕರ್ನಾಟಕವೇ ನಿಮ್ಮ ನೆಚ್ಚಿನದು, ಅದರಲ್ಲೂ ಬೆಳಗಾವಿ ರಾಜಕಾರಣ ಅಂತ ಹೇಳಿದ್ರೆ ರಾಜಕಾರಣದ ದೃಷ್ಟಿಯಿಂದ ಒಂದಿಷ್ಟು ಯಾವಾಗಲೂ ಸಂಚಲನ ಸೃಷ್ಟಿ ಮಾಡ್ತಾ ಇರುತ್ತೆ, ಒಂದಿಷ್ಟು ಮಹತ್ವವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಹಾಗಾಗಿ ನಿಮ್ಮ ನೆಚ್ಚಿನ ಬೆಳಗಾವಿ ಕಡೆ ಒಂದು ಸ್ವಲ್ಪ ನೋಡಿ ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ. ಏನದು ಸುದ್ದಿ, ಬನ್ನಿ ನೋಡೋಣ. ಅವ್ರು ಹೇಳ್ಬೋದು ನಂಗೆ ಕರ್ನಾಟಕವೇ ನೆಚ್ಚಿನದ್ರಿ ಅಂತ. ಹಾಗಾಗಿ ನಾವಿದನ್ನು ಹೇಳ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ಮಾಡೋ ಮೊದಲು ಈ ಕಡೆ ಒಂದು ಸ್ವಲ್ಪ ನೋಡಿ. ಬೆಳಗಾವಿಯಲ್ಲಿ ಸರ್ಕಾರಿ ಯೋಜನೆಗೆ ಭೂಮಿ ಕೊಟ್ಟಿದ್ದಾರೆ ರೈತರು. ಓಕೆ, ವಾಟ್ ಈಸ್ ದ ಪಾಯಿಂಟ್? ಲೆಟ್ಸ್ ಲುಕ್ ಇನ್ ಟು ಇಟ್. ಹಣ ನೀಡದೆ ಸತಾಯಿಸ್ತಾ ಇದೆಯಂತೆ ಕರ್ನಾಟಕ ಸರ್ಕಾರ. ಹಣನೇ ಕೊಟ್ಟಿಲ್ಲ ರೀ, ರೈತರು ಹೊಟ್ಟೆ ತಣ್ಣಗಿಡಿ, ನೀವು ತಣ್ಣಗಿರ್ತೀರಾ ಡಿ ಕೆ ಸಾಹೇಬ್ರೆ ಅನ್ನುವ ಮಾತು, ಅಲ್ಲಿಯ ಕೂಗು ಕೇಳಿ ಬರ್ತಾ ಇದೆ ಅಲ್ಲಿಯವರಿಂದ. ಹಾಗಾಗಿ ಅವರೇ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಡಿ ಕೆ ಸಾಹೇಬ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಕಡೆ ಸ್ವಲ್ಪ ನೋಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದಲ್ಲ, ನಿಮ್ಮ ನೆಚ್ಚಿನ ಬೆಳಗಾವಿ ಕಡೆ ನೋಡಿ ಡಿ ಕೆ ಸಾಹೇಬ್ರೆ ಅಂತ ಅಲ್ಲಿಯ ಜನರ ಅಳಲಾಗಿದೆ, ಜನರ ಕೂಗಾಗಿದೆ. ಬೆಳಗಾವಿಯಲ್ಲಿ ಸರ್ಕಾರಿ ಯೋಜನೆಗೆ ಭೂಮಿ ಕೊಟ್ಟಿದ್ದಾರೆ ರೈತರು, ಆದರೆ ಹಣ ನೀಡದೆ ನೀವು ಸತಾಯಿಸ್ತಾ ಇದ್ದೀರಲ್ಲ. ಫಸ್ಟು ಏನೋ ಹೇಳ್ತಾರಲ್ಲ, ಮನೆ ಗೆದ್ದು ಮಾರ್ಗೆದಿರಿ ಅಂತ ಹೇಳ್ತಾರೆ. ಫಸ್ಟ್ ನಿಮ್ಮ ಮನೇನ ಚೆನ್ನಾಗಿ ನೋಡ್ಕೊಳ್ಳೋಣ ನಾವು, ಅಂದರೆ ಚಿಕ್ಕದನ್ನು ಫಸ್ಟು ಗಮನ ಹಾಕೋಣ. ನೀವು ಬಿಡದಿ ಬಗ್ಗೆ, ಬಿಡದಿ ಟೌನ್ಶಿಪ್ ಬಗ್ಗೆ ಈಗ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇರೋ ಯೋಜನೆ ತಪ್ಪು ಸರಿ ಅಂತ ನಾವಿಲ್ಲಿ ಕಮೆಂಟ್ ಮಾಡ್ತಾ ಇಲ್ಲ, ಜಡ್ಜ್ಮೆಂಟು ಕೂಡ ಕೊಡ್ತಾ ಇಲ್ಲ, ಶರ ಕೂಡ ಬರಿತಾ ಇಲ್ಲ. ಆದರೆ ದಿಸ್ ಇಸ್ ದ ನ್ಯೂಸ್. ಹಿಂಗೊಂದು ಸುದ್ದಿ ಇದೆ, ನಿಮ್ಗೆ ಗಮನಕ್ಕೆ ಇರಲಿ. ನೀವು ಇದನ್ನು ಹೆಂಗೆ ಪರಿಗಣಿಸ್ತೀರಾ ನೋಡಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಅಲ್ಲಿಯ ಜನರ ಅಳಲನ್ನು ಕೇಳಿಸ್ಕೊಳ್ಬೇಕಾದಂಥ, ಅವರಿಗೆ ಸ್ಪಂದಿಸಬೇಕಾದಂಥ ಜವಾಬ್ದಾರಿ ನಿಮ್ಮದು ಅಂತ ಎಚ್ಚರಿಸುವ ಜವಾಬ್ದಾರಿ ನಮ್ಮದು. ಹಾಗಾಗಿ ಈ ವಿಚಾರ, ಬೆಳಗಾವಿಯಲ್ಲಿ ಹಿಡಕಲ್ ಜಲಾಶಯ ಸಂತ್ರಸ್ತರ ಹೋರಾಟ ಮುಂದುವರೆದಿದೆ. 3ನೇ ದಿನವೂ ಕೂಡ ಸಂತ್ರಸ್ತರ ಅಹೋರಾತ್ರಿ ಪ್ರತಿಭಟನೆ ಒಂದು ತಾರಕಕ್ಕೇರಿದೆ. ಉತ್ತರ ವಲಯ ನೀರಾವರಿ ನಿಗಮದ ಕಚೇರಿ ಮುಂದೆ ಈ ಹೋರಾಟ ನಡೀತಾ ಇದೆ. ಹೀಗಾಗಿ ನೀವು ಗಮನ ಹಾಕಬೇಕು. ಕಚೇರಿ ಆವರಣದಲ್ಲೇ ಜಾನುವಾರುಗಳನ್ನು ಕಟ್ಟಿ ಮತ್ತೆ ಏನ್ರಿ ಮಾಡ್ತಾರೆ ರೈತರು, ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಭೂ ಸ್ವಾಧೀನವಾದ ಜಮೀನಿಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಕೂಡ ಅಂದುಕೊಂಡ ತಕ್ಷಣ ಆಗುತ್ತಾ, ಬರೀ ಹೋರಾಟ ಮಾಡ್ತಾನೆ ಇರಬೇಕಾ? 394 ಎಕರೆ ಭೂ ಸ್ವಾಧೀನಕ್ಕೆ ಪರಿಹಾರ ಕೊಡಬೇಕಾಗಿದೆ. ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ, ಜಾರಕಿಹೊಳಿ, ಬೀರನಹಳ್ಳಿ, ಸುತ್ತಗಟ್ಟಿ, ಗುಡ್ಗನಟ್ಟಿ ಗ್ರಾಮದ ರೈತರಿಂದ ಈ ಪ್ರತಿಭಟನೆ ದೊಡ್ಡ ಮಟ್ಟದ ಮಹತ್ವ ಪಡೆದುಕೊಳ್ತಾ ಇದೆ, ಮುಂದುವರಿತಾ ಇದೆ. ಹುಕ್ಕೇರಿಯ 9, ಬೆಳಗಾವಿ ತಾಲೂಕಿನ 1 ಗ್ರಾಮದ ಜನರ ಆಕ್ರೋಶ ಮುಗಿಲು ಮುಟ್ಟಿದೆ. ಸರ್ಕಾರವನ್ನೇ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಯಾರು? ಅಧಿಕಾರಿಗಳು, ನಿಗಮದ ಅಧಿಕಾರಿಗಳ ವಿರುದ್ಧ. ಹೀಗಾಗಿ ಏನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅಧಿಕಾರ ಕೂಗ್ತಾರೆ, ಸಂತ್ರಸ್ತರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಪರಿಹಾರ ಕೊಡೋವರೆಗೂ ಕೂಡ ಕಚೇರಿ ಬಿಟ್ಟು ಕದಲೋದಿಲ್ಲ ಅಂತ ಪಟ್ಟನ್ನು ಹಿಡಿದಿದ್ದಾರೆ ಅಲ್ಲಿಯ ರೈತರು. 10 ಹಳ್ಳಿಯಲ್ಲಿ ಯಾರೇ ಸತ್ರು ಕೂಡ ಶವ ಇಟ್ಟು ಹೋರಾಟ ಮಾಡ್ತೀವಿ ಅಂತ ಬಹಳ ನೋವಿನಿಂದ, ದುಃಖದಿಂದ ತಮ್ಮ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ಪರಿಹಾರಕ್ಕಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟದ ರೂಪುರೇಷೆ ಯಾವ ರೀತಿ ಇದೆ ಅಂತ ನಿಮಗೊಂದು ಅಂದಾಜು ಬರುತ್ತೆ, ಊಹೆ ಮಾಡ್ಕೊಳ್ಬೋದು ಈ ದೃಶ್ಯಗಳನ್ನು ಗಮನಿಸಿದಾಗ. ನೋಡಿ, ರೈತ ಇಲ್ಲದೆ ಹೋದರೆ ನಾವು ಇಲ್ಲ ಅಂತೀವಿ, ಭಾರತ ಹಳ್ಳಿಗಳ ದೇಶ ಅಂತೀವಿ, ರೈತರ ದೇಶ ಅಂತ ಕರಿತೀವಿ ನಾವು. ಅದು ಬರೀ ಅವರೇ ಚೆನ್ನಾಗಿಲ್ಲ ಅಂತ ಹೇಳಿದರೆ, ಬೇಸ್ಮೆಂಟೇ ಚೆನ್ನಾಗಿಲ್ಲ ಅಂತ ಹೇಳಿದರೆ, ಬೇರೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಹಣ್ಣು ಹೆಂಗ್ರಿ ಚೆನ್ನಾಗಿರುತ್ತೆ? ಆ ರೀತಿಯಾಗಿ ನಮಗಿದು ಸ್ಟೇಜ್ ಇದ್ದ ಹಾಗೆ. ನೀವೇನಾದರೂ ಸ್ಟೇಜ್ ಮೇಲೆ ಅವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸ್ಟೇಜ್ ರೈತರು ಅಂತ ಅಂದ್ಕೊಳ್ಳೋಣ. ಅವ್ರು ಗಟ್ಟಿಯಾಗಿಲ್ಲ ಅಂತ ಹೇಳಿದರೆ ನಾವೇನು ಮಾಡೋಕ್ಕಾಗಲ್ಲ. ನಾವೇನು ತಿಪ್ಪರ್ಲಾಗ ಹಾಕಿದ್ರು ಅದು ಕೆಲಸಕ್ಕೆ ಬರೋಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅವರು ಬಡವ್ರ ಥರ ಕಾಣ್ಬೋದು ಅಲ್ವಾ, ಅವ್ರ ವೇಷಭೂಷಣ ಎಲ್ಲ ಬೆವರಿಂದ ಕೂಡಿರಬಹುದು, ಅವ್ರ ಬೆವರೇ ಕಣ್ರಿ ನಮಗೆ ದೇವರು. ಸುಮ್ಮನೆ ನಾವೆಲ್ಲ ನೀಟಾಗಿ ಕೂತ್ಕೊಳ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ, ಅದಕ್ಕೆ ನಮಗೆ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಇದ್ದೇ ಇರುತ್ತೆ, ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗತ್ತೆ. ಹಿಂಗಿರುವಾಗ ನೀವು ರೈತರನ್ನೇ ಕಡೆಗಣಿಸ್ತೀರಾ ಅಂತ ಹೇಳಿದರೆ ಇನ್ನು ಯಾವ ಚಂದಕ್ಕೆ ನೀವು ಡೆವಲಪ್ಮೆಂಟ್ ಮಾಡ್ತೀರಾ ಹೇಳಿ? ರೈತರ ಕಾಣಿಸೋದೇ ಇಲ್ವಲ್ಲ ನಿಮ್ಮ ಕಣ್ಣಿಗೆ? ಯಾವಾಗ ನೋಡಿದ್ರೂ ಪ್ರತಿಭಟನೆ ಮಾಡ್ತಾನೆ ಇರಬೇಕಾ? ರೈತರು ಹೋರಾಟ ಮಾಡ್ತಾನೆ ಇರಬೇಕಾ? ಬೆಂಬಲ ಬೆಲೆ ವಿಚಾರ ಇರ್ಬೋದು, ರಸಗೊಬ್ಬರ ವಿತರಣೆ ವಿಚಾರ ಇರ್ಬೋದು, ಬೀಜ ಗೊಬ್ಬರ, ಇನ್ಯಾವುದು ಬೆಲೆ ಏರಿಕೆ, ಎಲ್ಲದಕ್ಕೂ ಕೂಡ ರೈತನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡುತ್ತೆ ಸರ್ಕಾರ. ಸರ್ಕಾರ ಚೆನ್ನಾಗಿದ್ದರೆ, ರೈತರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಬೇರೆ ಸಮಸ್ಯೆಗಳೇ ಬರಲ್ಲ ರೀ ಅಲ್ವಾ? ರೈತರು ಚೆನ್ನಾಗಿದ್ರೆ ಇನ್ನೇನು ಸಮಸ್ಯೆ ಇರುತ್ತೆ ಹೇಳಿ? ಈಗ ನಮಗೆ ದೊಡ್ಡ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ತಿನ್ನೋಕ್ಕೂ ಅನ್ನನೇ ಇಲ್ಲ ಅಂದ್ಕೊಳ್ಳಿ,
ಆರಾಮಾಗಿರೋಕ್ಕಾಗತ್ತಾ? ಅಟ್ಲೀಸ್ಟ್ ಒಂದು ಸಣ್ಣ ಗುಡಿಸ್ಲಿರಲಿ, ತಿನ್ನೋಕೆ ಅನ್ನ ಇದ್ದರೆ, ಊಟಕ್ಕೆಲ್ಲ ಚೆನ್ನಾಗಿದ್ದರೆ ಆರಾಮಾಗಿ ನಿದ್ದೆ ಮಾಡ್ಬೋದಾ? ಅಟ್ಲೀಸ್ಟು ತಣ್ಣಗಿರುತ್ತೆ ಹೊಟ್ಟೆ ಅಲ್ವಾ? ಅದನ್ನು ಬಿಟ್ಬಿಟ್ಟು ನಿಮ್ಮದೇ ಏನೋ ಕಲ್ಪನಾ ಲೋಕದಲ್ಲಿ ಏನೇನೋ ಮಾಡ್ತಾಯಿದ್ರೆ ಚೆನ್ನಾಗಿರಲ್ಲ ಅನ್ನೋ ಒಂದು ಎಚ್ಚರಿಕೆ ಗಂಟೆ ಈ ರೈತರು ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಇಟ್ ಮೇ ರೆಸೊನೇಟ್ ವಿತ್ ಯು ಆಲ್ಸೋ. ಇದು ಕೂಡ ನಿಮ್ಗೆ ರೆಸೊನೇಟ್ ಆಗ್ಬೋದು ಅಂತ ನನ್ನ ಭಾವನೆ. ಯಾವಾಗಲೂ ನೋಡಿದ್ರು ಬರೀ ರೈತ ದೇಶದ ಬೆನ್ನೆಲುಬು ಅಂತೀವಿ, ರೈತರಿಗೆ ಹಂಗೆ ಮಾಡ್ತೀವಿ ಅಂತೀವಿ, ಅದು ಕೊನೆಗೆ ಏನಿಲ್ಲ, ಚಿಪ್ ಕೊಡ್ತೀರ. ಹಂಗೆ ಆಗಬಾರ್ದು ಅಂತ ಅಷ್ಟೇ. ಎಲ್ರಿ ನಾವು ಹಿಂಗೆಲ್ಲ ಎಲ್ಲಿ ಮಾಡಿದ್ದೀವಿ ಅಂತ ಕೇಳಿದ್ರೆ ಮತ್ತೆ ಇನ್ಯಾಕೆ ಪ್ರತಿಭಟನೆ ಮಾಡ್ತಾರೆ ಹೇಳಿ? ರೈತರು ಹೋರಾಟ ಮಾಡೋಂಗೆ ಇಟ್ಕೊಳ್ಳೇಬಾರ್ದು ನಮ್ಮ ಸರ್ಕಾರ. ಯಾವುದೇ ಸರ್ಕಾರ ಆಗಲಿ, ಯಾವುದೇ ಪಕ್ಷ ಬರ್ಬೋದು, ಫಸ್ಟು ಅವರಿಗೆ ಮೀಸಲು, ಅವರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ. ಯಾಕಂತ ಹೇಳಿದರೆ ನಮಗೋಸ್ಕರ ನಮ್ಮ ಸ್ವಾರ್ಥ ಇದೆ, ರೈತರು ಚೆನ್ನಾಗಿರಬೇಕು ಅನ್ನೋದರಲ್ಲಿ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಟ್ಲೀಸ್ಟು. ನೀವು ಯಾವಾಗ ನೋಡಿದ್ರು ಬರೀ ರೈತರನ್ನ ಕಡೆಗಾಣಿಸಿ, ರೈತರು ಬರೀ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಅವ್ರು ನೋವಲ್ಲಿದ್ದರೆ ಒಳ್ಳೇದಾಗತ್ತೇನ್ರಿ? ಎಸ್, ದಟ್ಸ್ ಆಲ್.